made for each other. Okay. Yaru? Oh, that's the question now. Made for me, made for each other. Yavag ansutta? Then I want to introduce something called value giver, value add. See, ata avun kelsa bari clean madadasthe. And that moment he added a value to me. So there are some people like Dhirubhai Ambani. He took the value, created a world respectful company, multiplied the value. The same person whom I know last 10 years and the way he has changed now. 10 years of relationship, 10 years of friendship, 10 years of love, and after immediately of the marriage, 3 months ali ishtu change aagtane ivnannu nanu ankondirilla. Whether it's a boss and a team employees relationship, whether it's a teacher and student, whether it's a couple, husband wife, whether it's a parenting, whether it's a country head, a leader and citizenship, you can't define, okay, overnight this is made for each other relationship madak chance illa. So let me basic concept explain the design of a man and woman. Tuition ಹೇಳ್ತಾ ಇತ್ತು ಏನೋ ಆಗುತ್ತೆ ಅಂತ ನಾನು 2 ಕಂಪ್ಯೂಟರ್ಗಳಲ್ಲಿ ಏನೋ ಅನಿಸ್ತಾ ಇತ್ತು, 4-5 ವರ್ಷದ ಕೆಲಸಗಳೆಲ್ಲ ಸೇವ್ ಮಾಡಿಟ್ಟಿದ್ದೆ. ಯಾವ ಕಂಪ್ಯೂಟರ್ ಸೇವ್ ಮಾಡಿ ಬ್ಯಾಕಪ್ ತೆಗೆದಿಟ್ಟು ಅದೇನಾಗಿಲ್ಲ, ಇನ್ನೊಂದು ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ಡಮ್ ಅಂದ್ಬಿಡ್ತು. ವ್ಯಾಲ್ಯೂ ಆಡಿಂಗ್. 1. Understand, all women ಅಂಡರ್ಸ್ಟ್ಯಾಂಡ್ ಮೆನ್ ಅಂದ್ರೆ ಅರ್ಥ ಏನು ಗೊತ್ತಾ? ಮೇಡ್ ಫಾರ್ ಈಚ್ ಅದರ್. ಓಕೆ, ಯಾರು? ದಟ್ಸ್ ದ ಕ್ವಶನ್. ಐ ಆಲ್ಸೋ ಡೋಂಟ್ ನೋ. ಸೊ ಲೆಟ್ ಮಿ ಅಂಡರ್ಸ್ಟ್ಯಾಂಡ್ ಬೈ ಯು. ಮೇಡ್ ಫಾರ್ ಈಚ್ ಅದರ್ ಅಂದ್ರೆ ತಕ್ಷಣ ಏನ್ ಜ್ಞಾಪಕ ಬರುತ್ತೆ ಅಥವಾ ಏನ್ ಅನ್ಸುತ್ತೆ? ಏನ್ ಇರ್ಬೋದು ಇದು? ಓ, ಲೈಫ್ ಪಾರ್ಟ್ನರ್. ಗುಡ್. ಆಮೇಲೆ ಜನರಲಿ ಮೇಡ್ ಫಾರ್ ಈಚ್ ಅದರ್ ಅಂದ ತಕ್ಷಣ ಏನ್ ಜ್ಞಾಪಕ ಬರುತ್ತೆ? ಕಪಲ್, ಲೈಫ್ ಪಾರ್ಟ್ನರ್ಸ್ ಜ್ಞಾಪಕ ಬರುತ್ತೆ. Match is perfect. What a wording, yaar. Match is perfect. Available, sometimes, I like this. Is sometime ಹೆಂಗಾಗುತ್ತೆ ಅನ್ನೋದು ನನಗೆ ಬೇಕಾಗಿರೋದು ಇವಾಗ. ಈ sometime ಹೆಂಗಾಗುತ್ತೆ? ಆಕ್ಸಿಡೆಂಟಲ್ ಆಗುತ್ತಾ, ಬೈ ಚಾಯ್ಸ್ ಆಗುತ್ತಾ, ಅಥವಾ ಯಾರಾದ್ರೂ ಮಾಡೋದು? ಅದು ನೀವು ಲಾಜಿಕಲ್ ಆನ್ಸರ್ ಕೊಡೋರು ಯಾಕೆ ಇವಾಗ ಇದಕ್ಕಿದ್ದಂಗೆ ಒಂದೊಂದ್ಸತಿ ಜೋಶಿಸಿ ತರ ಕೊಟ್ಬಿಡ್ತೀರಾ? ಕ್ವಶನ್ ಈಸ್ ಫಿಕ್ಸ್ಡ್ ಇಲ್ಲ, ವೇರಿಯೇಬಲ್ ಅದು. ಬಟ್ ಆದ್ರೂ ಅದಕ್ಕೆ ಯಾಕೆ ಮೇಡ್ ಫಾರ್ ಈಚ್ ಅದರ್ ಅಂತ ಕರೀತಾರೆ? ಯಾವ ಮೂಮೆಂಟ್ಸು? ಮದುವೆ ರಿಸೆಪ್ಷನ್ ಅಲ್ಲಿ ನಿಂತ್ಕೊಂಡಿದ ತಕ್ಷಣ ನೋಡ್ತಾರಲ್ಲ, ಏನ್ ಜೋಡಿ ಸೂಪರ್, ಹೇಳಿ ಮಾಡಿಸ್ದಂಗಿದೆ, ಇದೇ ತಾನೇ ಮೇಡ್ ಫಾರ್ ಈಚ್ ಅದರ್ ಅಂದ್ರೆ ನೀವು ಹೇಳೋದು? ಆವತ್ತಿನ ದಿನಕ್ಕೆ ಹೇಳಿ ಮಾಡಿಸಂಗಿದೆ, ಸ್ಟೇಜ್ ಮೇಲೆ ನಿಲ್ಲಿಸಲಿಕ್ಕೆ ದೃಷ್ಟಿ ಬೊಂಬೆಗಳು ಫೇಸ್ಬುಕ್ ಅಲ್ಲಿ. ಅದು ಗ್ಯಾರಂಟಿ ಆಗೋದು ಆಮೇಲೆ. ಅಬೌಟ್ ಇಬ್ರಲ್ಲೂ ಅವ್ರದೇ ಅಂತ ಸಾಮರ್ಥ್ಯಗಳಿದೆ. ಸೊ ಮೇಡ್ ಫಾರ್ ಈಚ್ ಅದರ್ ಇಸ್ ಅ ಟಾಪಿಕ್ ಟುಡೇ. ಸೊ ಮೇಡ್ ಫಾರ್ ಈಚ್ ಅದರ್ ಅನ್ನೋ ಕಾನ್ಸೆಪ್ಟ್ ಎಲ್ಲಿಂದ ಹುಟ್ಕೊಂತು? ಸೊ ಅದು ಬ್ರಹ್ಮ ಹುಟ್ಟಿಸಿದ್ದು. ಫೋಟೋಗ್ರಫಿ ಹುಟ್ಟಿಸಿದ್ದು. ಫೋಟೋಗ್ರಫಿ ಹುಟ್ಟಿಸಿದ್ದು. ಆಮೇಲೆ ತಯಾರಾಗುತ್ತೆ ಎಲ್ಲಿ? ಅದು ಹೆಂಗ್ ಹೇಳೋದು? ನಿನ್ಗೋಸ್ಕರ ಹುಟ್ಟಿದ್ದಾಳೆ ಇವಳು, ನನಗೋಸ್ಕರ ಹುಟ್ಟಿದ. ಓ, ಇವ್ರು ಗೋಲ್ಡ್ ಅವ್ರು, ಇವರು ಜ್ಯುವೆಲರ್, ಇವರು ಮ್ಯಾರೇಜ್ ಬ್ರೋಕರ್ಸ್ ಮಾಡೋದು. ಆಮೇಲೆ ಪೂಜಾರಿಗಳು ಮಾಡೋದು. How do you feel like this relationship made for me, made for each other? ಯಾವಾಗ ಅನ್ಸುತ್ತೆ? ನನ್ನ ಕ್ವಶನ್ ಏನಂದ್ರೆ, ಯಾಕೆ ನೀವು ಬರೀ ಒಂದು ಕಪಲ್ಸ್ ನ ಮಾತ್ರ ಮೇಡ್ ಫಾರ್ ಈಚ್ ಅದರ್ ಅನ್ಕೊಳ್ಬೇಕು? ಓಕೆ, ಲೆಟ್ಸ್ ಡಿಸ್ಕಸ್ ವಿತ್ ದಟ್ ಒನ್ಲಿ ಫಸ್ಟ್. ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ, ಸಪೋರ್ಟಿವ್ ಆಗಿರ್ತಾರೆ, ಅಲೈನ್ಮೆಂಟ್ ಚೆನ್ನಾಗಿರುತ್ತೆ, ಕೊನೆಯವರೆಗೂ ಜೊತೆಲಿರೋಂಥದ್ದು, ಹೊಂದಿಸ್ಕೊಂಡು ಹೋಗ್ಬೇಕು. ಗುಡ್, ವೆರಿ 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 ವ್ಯಾಲಿಡ್ ಪಾಯಿಂಟ್ಸ್ ಫ್ರಮ್ ಆಲ್ ಆಫ್ ಯು.
I want to introduce something called value giver, value add. See, ಆತ ಅವನ ಕೆಲಸ ಬರೀ ಕ್ಲೀನ್ ಮಾಡೋದಷ್ಟೇ. And that moment he added a value to me. Sir, can I help you? He added the value. ಅವ್ನು ಬರೀ ಕೆಲಸ ಏನು ಮಾಡ್ತಾ ಇದ್ದ, ಅವ್ನ ಕೆಲಸ ಏನು ಕ್ಲೀನ್ ಮಾಡೋದು, ಬಿಲ್ಡಿಂಗ್ ಕ್ಲೀನ್ ಮಾಡೋದು, ಮೇಂಟೈನ್ ಮಾಡೋದು. ಸಿ ಆಸ್ ಎ ಬೀಯಿಂಗ್ ಏನಂತ ಕರಿಬೋದು ಅವನಿಗೆ, ಸ್ಮಾಲ್ ಲೇಬರ್, he added a value to his work. Can I do this? There are some people whose value suckers. Okay, ಕೆಲವರು ಎಂಪ್ಲಾಯೀಸ್ ಇರ್ತಾರೆ, ಏನು ಕಿತ್ಕೊಂಡ್ಲಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಯಾವಾಗಲೂ. I have seen many watchmen have changed in our apartment. Okay, ಬೇರೆಯವರೆಲ್ಲ ಇನ್ನೊಬ್ಬ ರೀಸೆಂಟ್ ಆಗಿ ಒಬ್ಬ ಇದ್ದವನು, ಅವನು ಯಾವಾಗಲೂ ಡಂಬೋ ಥರ ಕೂತ್ಕೊಂಡಿರೋ, ಕಾರ್ ಬರಲಿ ಹೋಗ್ಲಿ, ಓಕೆ, ಗೇಟ್ ತೆಗಿಬೇಕು, ಅದೊಂದು ಕೆಲಸ ಮಾಡ್ತಾ ಇದ್ದ ಅಷ್ಟೇ. ರೈಟ್ ನೌ ವಿ ಹ್ಯಾವ್ ಒನ್ ಮೋರ್ ವಾಚ್ಮನ್, ಈಸ್ ಎ ವ್ಯಾಲ್ಯೂ ಆಡರ್. ರೈಟ್, ಏನು ಮಾಡ್ತಾನೆ, ರೋಡಿಗೆ ಬಂದು ನಿಂತ್ಕೊಂಡ್ಬಿಟ್ಟು ಕಾರ್ನ ರಿವರ್ಸ್ ತೆಗಿಯೋರ್ಗೆ ಹೆಲ್ಪ್ ಮಾಡ್ತಾನೆ. ಕೇಳಿಲ್ಲ ಅವನಿಗೆ, ನಾಟ್ ಆಸ್ಕ್ ಫಾರ್ ಹಿಮ್. ರೈಟ್, ಕಾರ್ ಕ್ಲೀನ್ ಮಾಡಲ್ಲ ಸರ್, ಒಳಗಡೆ ವಾಶ್ ಮಾಡಲ್ಲ ಅಂತ ಕೇಳ್ತಾನೆ. ಹಿಸ್ ವ್ಯಾಲ್ಯೂ ಆಡರ್. So I just want to give an example with outside, and I want to come with a relationship. So there are some people like Dhirubhai Ambani. He took the value, ಯಾರ ಕಡೆಯಿಂದ, ಮಾವನ ಕಡೆಯಿಂದ ಸಾಲ ಅಥವಾ ದೌರಿ. ಬಟ್ ಅವನೇನು ಮಾಡ್ಬೋದಾಗಿತ್ತು, ಏನು ತಗೊಂಡ ಅದನ್ನ ಸಪೋರ್ಟ್ನ, he could have just built a small business, ಅವ್ರ ಮನೆಗೆ, ಅವನಿಗೆ, ಅವ್ರ ಮಕ್ಳಿಗೆ ಮಾಡ್ಕೊಬೋದಾಗಿತ್ತು. See, he added, there are some people who value suckers, there are some people who are value utilizer, or some people value enhancer, some people are value multipliers. ಎಂತ ಕಡೆಯಿಂದ ಸಾಲ ತಗೊಂಡಿದ್ದು ಯಾರು? ನಾರಾಯಣ ಮೂರ್ತಿ. He took loan from wife, correct? He multiplied the value of that what he picked up from her. He added them, add ಮಾಡಬಹುದಾಗಿತ್ತು, ಸುಮ್ಮನೆ ಸ್ಮಾಲ್ ಬಿಸ್ನೆಸ್ ಮಾಡಬಹುದಾಗಿತ್ತು. But the value what he multiplied with that small money, millions together people are living a great life today in India. Son joined father's business, Ajim Premji. So what he did, he could have simply maintained that palm oil business, a lighting business, soap business, shigekai business, but he created a world respectful company, multiplied the value. Yes, alva. The same person whom I know last 10 years, and the way he has changed now. 10 years of relationship, 10 years of friendship, 10 years of love, and after immediately of the marriage, 3 months ಅಲ್ಲಿ ಇಷ್ಟು ಚೇಂಜ್ ಆಗ್ತಾನೆ ಇವನನ್ನು ನಾನು ಅನ್ಕೊಂಡಿರ್ಲಿಲ್ಲ. We all have expectations in relationship, but we need to little understand how this made for each other will happen. It will not happen overnight. It will not happen, not all overnight. Overnight ಆಗಿದ್ದನ್ನ ಏನೇನು ಕರಿತೀವಿ, overnight ಮುಗ್ದೋಗೋದು. Overnight which happens, which will not sustain for a lifetime. Made for each other happens. First thing ಏನಪ್ಪ ಅಂತ ಹೇಳಿದ್ರೆ, what we need to understand is, it will take its own sweet time. See, ನಮ್ಮ ಚಾಲೆಂಜ್ ಏನಪ್ಪ ಅಂದ್ರೆ, ಇವತ್ತಿನ ಎಲ್ಲರೂ ಒಂದು ಎಕ್ಸ್ಪೆಕ್ಟೇಷನ್ ಇಂದ ಇನ್ಸ್ಟೆಂಟ್ ಓವರ್ನೈಟ್ ಎಲ್ಲ ಕೂಡ ಏನಾಗಬೇಕು, ಮೇಡ್ ಫಾರ್ ಈಚ್ ಅದರ್ ಆಗ್ಬಿಡ್ಬೇಕು, ಕ್ಲಿಕ್, ರಿಲೇಶನ್ಶಿಪ್ ಕ್ಲಿಕ್ ಆಗ್ಬಿಡ್ಬೇಕು. ಹಂಗಾಗಂಗಿದ್ದಿದ್ರೆ ಇನ್ಸ್ಟೆಂಟ್ ವರ್ಲ್ಡ್ ಓಕೆ, ಅಂಡರ್ಸ್ಟ್ಯಾಂಡ್ ಟೆಕ್ನಾಲಜಿ ನಾವು ಇವತ್ತು ಕೈಯಲ್ಲಿ ಇಟ್ಕೊಂಡಿದ್ದೀವಿ, ತುಂಬ 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 ಸಾಧನೆಗಳು ಮಾಡಿದ್ದೀವಿ. ಬಟ್ ಒಂದನ್ನ ಗೆಲ್ಲಕ್ಕಾಗಲ್ಲ ಯಾವುದಪ್ಪ ಅಂತ ಹೇಳಿದ್ರೆ ರಿಲೇಶನ್ಶಿಪ್. ಯು ಕೆನ್ ನಾಟ್ ಮೇಕ್ ಎನಿ ರಿಲೇಶನ್ಶಿಪ್ ಓವರ್ ನೈಟ್ ಸ್ಟ್ಯಾಂಪ್ ಹಾಕ್ಬಿಟ್ಟು ಏನು ಮೇಡ್ ಫಾರ್ ಈಚ್ ಅದರ್, ಅದೊಂದು ಮಾತ್ರ ಮಾಡೋಕ್ಕಾಗಲ್ಲ. ವೆದರ್ ಇಟ್ಸ್ ಅನ್ ಬಾಸ್ ಅಂಡ್ ಟೀಮ್ ಎಂಪ್ಲಾಯೀಸ್ ರಿಲೇಶನ್ಶಿಪ್, whether it's a teacher and student, whether it's a couple, husband and wife, whether it's a parenting, whether it's a country head, a leader and citizenship,
You can't define, okay, overnight, this is made for each other relationship ಮಾಡಕ್ ಚಾನ್ಸ್ ಇಲ್ಲ. It needs its own sweet time. First thing, it needs its own sweet time. ನಾವೆಲ್ಲರೂ ಏನು ಮಾಡ್ತೀವಿ, ರಿಲೇಷನ್ಶಿಪ್ ಎಂಟರ್ ಆದಾಗ ಇನಿಷಿಯಲಿ ವಾಟ್ ವಿ ಡೂ, ವಿ ಸಿ ಆ ಲೈಕ್ ಇಷ್ಟ ಆಗತಕ್ಕಂಥದನ್ನೇ ಕನೆಕ್ಟ್ ಮಾಡ್ಕೊಳಕ್ಕೆ ಶುರು ಮಾಡ್ತೀವಿ. ಇಷ್ಟ ಆಗತ್ತೆ ಕನೆಕ್ಟ್ ಮಾಡಕ್ಕೆ ಶುರು ಮಾಡ್ತೀವಿ. Somebody likes movie and that other person likes movie. Wow, you like movie, I like movie. You like coffee, I like coffee. You like driving, I like driving. You read books, I also read books. You watch this, I also watch this. You help others. You love nature, I also love nature. You are very caring and kind towards this humanity. Animals ತುಂಬಾ ಇಷ್ಟ ಬೀಳ್ತೀರಾ, ನಾನು animals ತುಂಬಾ ಇಷ್ಟ ಬೀಳ್ತೀನಿ. So in first ಕಾನ್ಸೆಪ್ಟ್ ಶುರು ಆಗುತ್ತೆ ಲೈಕ್ ಮೈಂಡೆಡ್. ಸೊ ಮೋದಿನೆಲ್ಲ ತುಂಬಾ ಇನಿಷಿಯಲಿ ಇಷ್ಟ ಬಿದ್ದವ್ರು ಯಾರು, ಟೆಕ್ನಾಲಜಿ ಟೆಕ್ಕೀಸ್ ತುಂಬಾ ಇಷ್ಟ ಬಿದ್ಬಿಟ್ರು. ಸೊ ಟೆಕ್ನಿಕಲ್ ಓರಿಯೆಂಟೆಡ್, ಅಪ್ಪ ಏನ್ ಟ್ರಿಕ್ ಮಾಡ್ತಾರೆ, ಏನ್ ಅವಾಗ್ಲು ಕರೆಕ್ಟ್. ಯಾರ್ಯಾರು ಏನ್ ತುಂಬಾ ಇಷ್ಟ ಅದಾದ ಅವ್ರಲ್ಲಿ ಕಾಣಿಸಕ್ ಶುರು ಮಾಡಿದ್ರೆ ಇನಿಷಿಯಲಿ ಏನ್ ಮಾಡ್ತಾರೆ, ಕನೆಕ್ಟ್ ಆಗಕ್ ಶುರು ಆಗ್ತಾರೆ. ಬಟ್ ಇಟ್ಸ್ ಇನ್ ಲಾಂಗ್ ರನ್. Correct. She has a valid point now. She has a very, very valid point. Made for each other agad yavaga andre, even when you have a dislikes in each other, when you start valuing each other's dislikes also. Okay, I don't like this, but I still value your likes. I don't like this, but I dislike that, but you like that. Do anything in that matter. So let me basic concept explain, the design of a man and woman. So what is a man design? Man is a logical, result oriented, fast, quick, little less sensitive, outward, getting bored very fast. Okay, ಆಮೇಲೆ ನನ್ನ ಹೈಟ್ ನೋಡಿದ್ರೆ ನೀವು ಹೇಳಕ್ಕಾಗಲ್ಲ ಸರ್, ಬಿಟ್ಬಿಡಿ. Okay, now let us woman. Okay, okay, woman sensitive, feeling, emotional, slow, nurturing, caring. ಆಮೇಲೆ okay, mentally, emotionally, physically strong and always expressing emotions, very highly expressive, talkative. Right usage of word is very essential. Right usage of words is very, very essential. Somebody asked the BTA class, Elisa, how do I implement the policies in the company andru? Change the terminologies ಅಂತ ನಾವು ಹೇಳ್ಕೊಟ್ವಿ. ಡಾಮಿನೇಟಿವ್ ಅಂತ ಹೇಳಿ ಪಾಲಿಸಿ ಅಂತ ಹೇಳಿದ್ರೆ ಜನ ಯಾರು ಒಪ್ಕೊಳ್ಳೋದಿಲ್ಲ. ರೂಲ್ಸ್, ಪಾಲಿಸೀಸ್, ಅಪ್ಗ್ರೇಡೇಷನ್, ಅಪ್ಗ್ರೇಡೇಷನ್. ಓಕೆ, ಫ್ಯೂ ವರ್ಡ್ಸ್ ವಿ ಯೂಸ್ ದೇರ್. ಅಪ್ಗ್ರೇಡೇಷನ್ ಮೊದಲು ಬರೀ ಟ್ರೈನಿಂಗ್ ಮೀಟಿಂಗ್ ಅಂದ್ರೆ ಯಾವಾಗಲೂ ಅಯ್ಯೋ ಇವ್ರು ಮಾತಾಡ್ತಾರೆ ನಾವು ಕೇಳಬೇಕು ಅಂತ ಬರೋರು. ವಿ ಚೇಂಜ್ ದ ಟರ್ಮಿನಾಲಜಿ. ಡಿಸ್ಕಷನ್ಸ್ ವಿತ್ ಸತ್ಯ ಸರ್, 1-to-1, ಔಟಿಂಗ್, ಗೆಟ್ ಟುಗೆದರ್ಸ್, ಏನೇನೋ ಚೇಂಜ್ ಮಾಡ್ಬಿಟ್ರು. ಏನೇನೋ ಮಾಡ್ತಾ ಇದ್ದಾರೆ. ಸೊ ವಿ ಬ್ರೋಕ್ ದ ಟರ್ಮಿನಾಲಜಿ ಚೇಂಜ್ ಮಾಡಿದ್ರೆ ಸಾಕು. ಯಾಕಂದ್ರೆ ಒಂದೊಂದು ವರ್ಡ್ಗೆ ಒಂದೊಂದು ಮೀನಿಂಗ್ ಏನ್ ಮಾಡ್ಬಿಟ್ಟಿರ್ತೀವಿ, ಡಿಫೈನ್ ಮಾಡ್ಬಿಡ್ತೀವಿ. ಅಂಡ್ ಎರಡನೇದು ಇನ್ನೊಂದು, ನೀವೇನ್ ಹೇಳ್ತೀರೋ ಅದು ನಿಜ ಆಗುತ್ತಂತೆ. ಓಕೆ, ಡಾಮಿನೇಟಿಂಗ್ ಅಂದ್ರೆ ಡಾಮಿನೇಟಿವ್ ಆಗ್ಬಿಡ್ತಾರೆ. ಬಿ ಕೇರ್ಫುಲ್. ಸೊ ಕೀಪ್ ಚೇಂಜಿಂಗ್ ದ ವರ್ಡ್ಸ್. ಏನಮ್ಮ ನೀನು ಯಾವಾಗಲೂ ನೀನು ಹೇಳಿದಿಲ್ಲ ನಿಜ ಆಗುತ್ತೆ, ಎಷ್ಟು ಚೆನ್ನಾಗಿ ಮಾತಾಡ್ತೀಯ ನೀನು, ಅದು ಡಾಮಿನೇಟಿಂಗೇನೆ ಅಲ್ವಾ? ಅಂದ್ರೆ ನೀವು ಹೇಳಿದಾಗ್ಬೇಕು ಅನ್ನೋದನ್ನ ಡಾಮಿನೇಟಿಂಗ್ ಅಂತ ಕರಿತೀವಿ. ಅದನ್ನ ರಿವರ್ಸ್ ಅಲ್ಲಿ ಬರೀ ಅರ್ಥನೇ ಮಾತ್ರ ಎಕ್ಸ್ಪ್ಲೇನ್ ಮಾಡ್ಬೋದು, ಪದಾನು ಯೂಸ್ ಮಾಡಿದ್ರೆ ಹೆಂಗಿರ್ಬೋದು. ಸೊ ಏನ್ ಮಾಡ್ಬೇಕು ಇವಾಗ ನಾವಿಲ್ಲಿ, ಪದಗಳನ್ನ ಹೆಂಗ್ ಬೆಳೆಸಿರೋದು ಇಂಪಾರ್ಟೆಂಟ್. ಸೊ ಇವನ್ ಬಟ್ಟೆ ಇನ್ವೈಟ್ ಮಾಡೋದಕ್ಕೆ, see men is something designed like that, winning that relationship, winning that time particularly, and madve, then from there the planning of honeymoon, and life ಹೇಗಿರ್ಬೇಕು, ಟೈಮ್ ಕೊಡ್ತಾರೆ. and once he gets internally, okay, I have won this, or it's the track of winning, ಏನ್ ಬರುತ್ತೆ ಮೈಂಡ್ಗೆ, I need to win something else. I need to win my career, build my
future, build my finance, build my wealth, build my network outside world. So ಮನೆ ಗೆದ್ದು ಊರು ಗೆಲ್ಬೇಕು. ಸೊ ಮನೆ ಗೆದ್ದಾಗಿದೆ ಅಲ್ವಾ, ರಿಲೇಶನ್ಶಿಪ್ ಬಂದಿದೆ ಅಲ್ವಾ. ಸೊ ಈಸ್ ಅಟೆನ್ಷನ್ ಗೋಸ್ ಆನ್ ಯಾವ್ದ್ರ ಬಗ್ಗೆ? he is not wrong, it's his design. Now here, now she is where she lost annadikita, she has given up everything of her 20 23 years 24 25 till that ಮದುವೆ ಏಜರ್ಗೂ ಏನು ಏಜ್ ಇರುತ್ತೆ, ತಾಯಿ ತಂದೆ ಅಣ್ಣ ತಮ್ಮ ಮನೆ ಫ್ರೆಂಡ್ಸ್ ರಿಲೇಟಿವ್ಸ್ ಅವರು ಒಂದು ಎಲ್ಲ ಮನೆ ಏನೇನಿತ್ತು ಎಲ್ಲ ಎಮೋಷ್ನಲಿ ಸೈಕಲಾಜಿಕಲಿ ಬಿಲ್ಡ್ ಆಗಿದ್ದಂಥದ್ದು ಕನೆಕ್ಟಿವಿಟಿ ಆಗಿದ್ದು ಎಲ್ಲ ಬಿಟ್ಬಿಟ್ಟು ಎಲ್ಲಿ ಬರ್ತಾರೆ ಫಾರ್ ದಟ್ ಮ್ಯಾರೇಜ್ ರಿಲೇಶನ್ಶಿಪ್. ಆ್ಯಂಡ್ ನೋ ಹರ್ ಎಕ್ಸ್ಪೆಕ್ಟೇಷನ್ ಏನೆಲ್ಲ ಕಳ್ಕೊಂಡಿದೆ ಎಂಟೈರ್ ಪ್ರಪಂಚ ಒಂದು ರಿಲೇಶನ್ಶಿಪ್ ಇಂದ ಬರಬೇಕು. ಟ್ಯೂಷನ್ ಹೇಳ್ತಾ ಇತ್ತು ಏನೋ ಆಗುತ್ತೆ ಅಂತ. ನಾನು 2 ಕಂಪ್ಯೂಟರ್ಗಳಲ್ಲಿ ಏನೋ ಅನಿಸ್ತಾ ಇತ್ತು, 4-5 ವರ್ಷದ ಕೆಲಸಗಳೆಲ್ಲ ಸೇವ್ ಮಾಡಿಟ್ಟಿದ್ದೆ. ಯಾವ ಕಂಪ್ಯೂಟರ್ ಸೇವ್ ಮಾಡಿ ಬ್ಯಾಕಪ್ ತೆಗೆದಿಟ್ಟು ಅದೇನಾಗಿಲ್ಲ, ಇದೊಂದು ಕಂಪ್ಯೂಟ್ರು ಹಾರ್ಡ್ ಡಿಸ್ಕ್ ಡಮ್ ಅಂದ್ಬಿಡ್ತು. ನಾನು ನಿಮ್ಗೊಂದು ಪ್ರಶ್ನೆ ಕೇಳಬೇಕು, ಏನಂದ್ರೆ ನಾನು ಥಾಟ್ ರಿಲೀಸ್ ಮಾಡಿ ಹಂಗೆ ಮಾಡ್ಕೊಂಡೆ ಅಥವಾ ಅದು ಹಂಗೆ ನಿಜವಾಗ್ಲೂ ಬಂದಿದ್ದು ಹಿಂಗೆ ಆಯ್ತಾ ಅಂತ ಕೇಳಿದ್ರು. ನನಗೂ ಡೌಟ್ ಇದೆ. ಬಟ್ ಅವ್ರಿಗೆ ಏನು ಹೇಳಿದೆ ಅಂದರೆ ನಾನು ಇಲ್ಲ ಸಬ್ ಕಾನ್ಶಿಯಸ್ ನಿನಗೆ ಇನ್ಸ್ಟಿಟ್ಯೂಷನ್ ನಿನಗೆ ಕೊಡ್ತು, ನೀನು ಸೇವ್ ಮಾಡಿದ್ದು ಒಳ್ಳೇದಾಯ್ತು, ಸೇವ್ ಮಾಡಿದ ಹೋಗಿದ್ರೆ ಅದೇ ಆಗಿರ್ತಾ ಇತ್ತೇನೋ ಅಂದೆ. ಹೌದಲ್ವಾ, ಥ್ಯಾಂಕ್ ಯು. ಈ ಹಾರ್ಡ್ ಡಿಸ್ಕ್ ಕ್ರಾಶ್ ಆಯ್ತಲ್ಲ ಅದೇನಾದ ಅದ್ರಲ್ಲಿ ಏನೂ ಇರಲಿಲ್ಲ ಸತ್ಯ ಅಂತ ನೋಡ್ದ. ಅಂದರೆ ಯು ಆಕ್ಟೆಡ್ ಅಪಾನ್ ಆನ್ ಯುವರ್ ಇಂಟ್ಯೂಷನ್, ಇಟ್ ಸೇವ್ಡ್. ಬಟ್ ನನಗೊಂದು ಡೌಟ್, ಒಂದು ಏನು ನಾನು ನಂಗೆ ಥಾಟ್ ಅಥವಾ ಇಂಟ್ಯೂಷನ್ ನಿಜ ಮಾಡ್ಕೊಂಡು ನಾನು ಸ್ಟ್ರಾಂಗ್ ಮಾಡಿಕೊಂಡು ಅಂತ ನೋ. ಈಗ ಏನಾಗುತ್ತೆ ಈ ಮದುವೆ ಹೊಸದ್ರಲ್ಲಿ ಯಾರ್ಯಾರು ಕಿವಿಗೆ ಹುಳ ಬಿಡ್ತಾರಲ್ಲ, ಹುಳ ಬಿಡೋದಂತ, ಹುಷಾರಮ್ಮ ಹುಡುಗ ತುಂಬಾ ಚೆನ್ನಾಗಿದ್ದಾನೆ ಅನ್ನಲ್ಲ, ಯಾರೋ ಬಿಡ್ತಾರೆ ಕಿವಿಗೆ ಹುಳುಗಳು ಬಿಡೋದಲ್ಲ ಒಳಗಡೆ, ಹುಷಾರ್ ನಿನ್ ಗಂಡ ತುಂಬಾ ಜನರು ತಿರ್ಗಾಡ್ತಾ ಇದ್ದಾನೆ, ಓಕೆ ತುಂಬಾ ದುಡ್ಡಿದೆ, ತುಂಬಾ ಚೆನ್ನಾಗಿದ್ದಾನೆ, ಬರೀ ಹೆಣ್ಮಕ್ಳಿಗೆ ಕೆಲಸ ಮಾಡ್ತಾರೆ, ತುಂಬಾ ಚೆನ್ನಾಗಿ ಬರೀ ಮಾತಾಡ್ತಾನೆ, ಅಮಾಯಕ. ಇವತ್ತಿನ ಕಾಲದಲ್ಲಿ ಹೆಂಗಿರ್ತಾರೋ ಹೇಳಕ್ಕಾಗಲ್ಲ, ಲೇಟಾಗಿ ಬರೀ ಬರ್ತಾನೆ, ಕಾಲ್ ಅಟೆಂಡ್ ಮಾಡಲ್ಲ, ಹುಷಾರಾಗಿರೋ, ಅವಾಗ ಹೋಗಿ ಸ್ವಲ್ಪ ಕ್ರಾಸ್ ಚೆಕ್ ಮಾಡು, ಕಿವಿ ಹಿಂಡು. ಚೆನ್ನಾಗಿರೋದಕ್ಕೆ ಹೋಗ್ಬಿಟ್ಟು ಏನೋ ಹಿಂಡ್ಬಿಡ್ತಾರೆ ಒಳಗಡೆಗೆ. ಬರೀ ಲಾಂಗ್ ಅಲ್ಲ, ಆ ಲಾಂಗ್ ಟೈಮಲ್ಲಿ ನಾವು ಒಬ್ರಿಗೊಬ್ರು ಏನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ದಟ್ಸ್ ವೈ ಇನಿಷಿಯಲಿ ಐ ಸ್ಟಾರ್ಟೆಡ್. ಆ ಒಂದು ಕೆಲಸದವನಿಗೆ ಕೇಳಬೇಕಾಗಿರೋ ನೆಸೆಸಿಟಿ ಇಲ್ಲ, ಇನ್ನೂ ಬಾಕ್ಸ್ ಏನಾದ್ರು ಇದೆಯಾ ಸರ್ ಅಂತ. ಸಿ ಹಿ ಆಸ್ ಎ ಸಿಂಪಲ್ ಕ್ವಶನ್, ನೆಸೆಸಿಟಿ ಇಲ್ಲ, ಹಿ ಆಸ್ ಎ ಸಿಂಪಲ್ ಕ್ವಶನ್, ಇನ್ನೂ ಎಕ್ಸ್ಟ್ರಾ ಬಾಕ್ಸ್ಗಳಿದೆಯಾ ಸರ್ ಅಂತ ಕೇಳಿದ್ರೆ ಐ ಅಂಡರ್ಸ್ಟುಡ್ ಅವನು ನನಗೆ ಹೆಲ್ಪ್ ಮಾಡ್ಬೇಕಂತೆ ನನಗೆ. ಸೊ ನಾವು ವಾಟ್ ವಿ ಡೂ ವೆನ್ ವಿ ಗೆಟ್ ಮ್ಯಾರಿಡ್, ವಾಟ್ಸ್ ದ ಮೀನಿಂಗ್ ಆಫ್ ದ ಮ್ಯಾರೇಜ್? ಮಕ್ಕಳು ಮಾಡಬೇಕು, ಮನೆಗೆ ದುಡ್ಡು ತಂದು ಕೊಡಬೇಕು, ಸಂಸಾರ ಮಾಡಬೇಕು, ಇಷ್ಟೇ. ದಿಸ್ ಇಸ್ ಏನು ವ್ಯಾಲ್ಯೂ ಆ್ಯಡಿಂಗ್. ಒಂದು ಒಳ್ಳೆ ವರ್ಷಕ್ಕೆ ಒಂದ್ಸತಿ ಔಟ್ ಆಫ್ ಸ್ಟೇಷನ್ ಕರ್ಕೊಂಡು ಹೋಗೋದು, ಬಟ್ಟೆ ಕೊಡ್ಸೋದು, ಬರ್ಡೇ ಮಾಡಿಸೋದು, ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡೋದು, ದಿಸ್ ಇಸ್ ವ್ಯಾಲ್ಯೂ ಆ್ಯಡಿಂಗ್. ಆರ್ ಕೆಲವರು ಮದುವೆ ಆಗ್ಬಿಟ್ಟು ಏನು ಮಾಡ್ತಾರೆ, ವ್ಯಾಲ್ಯೂನ ಸಕ್ ಮಾಡ್ತಾರೆ. ಏನು ಮಾಡ್ತಾರೆ ವ್ಯಾಲ್ಯೂ ಸಕ್ಕರ್ ಅಂದರೆ, ಮಾವ ಕೊಟ್ಟಿರೋ ದುಡ್ಡು ಅಥವಾ ದೌರಿಯಿಂದ ಬಂದಿದ್ದ ದುಡ್ಡು ಅಥವಾ ಎಂತಿನ ಕೆಲಸ ಮಾಡಿಸ್ಕೊಂಡು ಇವ್ರು ಆರಾಮಾಗಿ ಕೆಲಸ ಮಾಡ್ದಿರಂಗಿರೋದು, ಪ್ರೊಡ್ಯೂಸ್ ಮಾಡಿದ ರಿಸಲ್ಟ್ಸ್ ಏನು ಕೂಡ ಬಡ್ದಾಡೋದು, ಕುಡಿಯೋದು, ಬಡಿಯೋದು, ಜಗಳ ಮಾಡ್ಕೊಂಡಿರೋದು, ಆಮೇಲೆ ಮನೆ ಅತ್ತೆ ಕರೆದು ಏನು ಮಾಡೋದು, ನೋಡ ನಿನ್ನ ಮಗಳು ಹಿಂಗೆ ಏನು ವ್ಯಾಲ್ಯೂ ಸಕ್ಕರ್ಸ್ ಗಿವನ್ ಟು ಯು. ದ ವ್ಯಾಲ್ಯೂ ತೆಗ್ದಾಕ್ತಾ ಇದ್ದೀರಿ, ಮದುವೆ ವ್ಯಾಲ್ಯೂನ ಕಿತ್ತಾಕ್ಬಿಟ್ರು, ವೈಫ್ನ ಒಂದು ವ್ಯಾಲ್ಯೂನ ಏನು ಮಾಡಿದ್ರು ಅಲ್ಲಿ. ಸೆಕೆಂಡ್ ಥಿಂಗ್, ನಾಟ್ ಟೇಕಿಂಗ್ ಕೇರ್ ಆಫ್ ಓನ್ ಹೆಲ್ತ್ ಈಸ್ ಆಲ್ಸೋ ರಿಮೂವಿಂಗ್ ದ ಒನ್. ಅಂಡರ್ಸ್ಟ್ಯಾಂಡ್, ಆಲ್ ವುಮೆನ್ ಅಂಡರ್ಸ್ಟ್ಯಾಂಡ್ ಮೆನ್ ಅಂದ್ರೆ ಅರ್ಥ ಏನು ಗೊತ್ತಾ? he don't likes caring, he don't likes, right, simply speaking, he don't like what, he likes only one thing, gives him freedom. ಅದೊಂದು ಕೊಡಕ್ಕಾಗಲ್ಲ ಸರ್. he has to be allowed to be himself, right? ಬಟ್ ಎಲ್ಲದಕ್ಕೂ ಪ್ರಶ್ನೆ ಆಗ್ತದೆ, ಎಲ್ಲೋಗಿದೆ, ಏನ್ ಮಾಡಿದೆ, ಯಾಕೆ ಲೇಟು, ಇದ್ಯಾಕೆ ಅದ್ಯಾಕೆ, ಹಿಂಗೆ he will speak, he need little settlement in the ಎಲ್ಲಿ ಮೈಂಡ್ ಅಲ್ಲಿ. ಸೊ ಫಾರ್ ದಟ್ ದೇ ವಿಲ್ ಕಮ್ ಅಂಡ್ ದೇ ವಿಲ್ ಹ್ಯಾವ್ ದೇರ್ ಓನ್ ವೇಸ್ ಆಫ್ ಗೆಟಿಂಗ್ ಸೆಟಲ್ಡ್ ಅಂಡ್ ಗೆಟಿಂಗ್ ರೆಡಿ. ಬಟ್ ಅವ್ರು ರೆಡಿನೇ ಆಗಿಲ್ಲ ಅಂದ್ರೆ ಏನು ಮಾಡೋ ಸತ್ಯ, ಆಗ್ತಾರೆ, ಆಗ್ಲೇಬೇಕು, ಹಾಗೆ ಆಗ್ತಾರೆ. ಆಗಿಲ್ಲ ಅಂದ್ರೆ ಇದೆಯಲ್ಲ,
ಅಸ್ತ್ರಗಳು, ಬಾಣಗಳು, ಬಳಕೆಗಳು. Right? Respect. What he makes is a respect. You are doing good. See, you'll understand over a period of time. But ಸತ್ಯ ನಾನು ಹಿಂಗಿದ್ರೇನೆ ಅವ್ರಿಗೆ ಅರ್ಥ ಆಗೋದು. ಹೆಂಗಿದ್ರೆ? By damaging yourself, you cannot make other person relationship all right. The first thing what the great sin you are doing is damaging your body and making other person understand. What is the use of it? ಆಗೋದಿಲ್ಲ, ಅರ್ಥ ಆಗೋದಿಲ್ಲ. ಅರ್ಥನೇ ಆಗಿಲ್ಲ ಅಂದ್ರೆ ಏನ್ ಮಾಡೋದು ಸತ್ಯ? ಬಂಬಲ್ ಬಿ ಅರ್ಥ ಮಾಡ್ಕೊಳ್ಳಿ. ರೈಟ್? ಮನುಷ್ಯನಿಗೆ ಕಂಡೀಷನಿಂಗ್ ಆಗಿದೆ, ಅನಿಮಲ್ಸ್ಗೆ ಕಂಡೀಷನಿಂಗ್ ಆಗಿಲ್ಲ. ರೈಟ್? ದಟ್ಸ್ ವೈ ಸಮ್ವೇರ್ ಹಿ ಇಸ್ ಬಿನ್ ಕಂಡೀಷನ್ಡ್ ಆಸ್ ಲೈಕ್ ಅವ್ರ ತಂದೆ ತಾಯಿಗಳು ಹೇಗೆ ಪ್ಯಾರೆಂಟಿಂಗ್, ಅವರು ದಾಂಪತ್ಯ ಜೀವನ ಹೇಗಿತ್ತು, ಅವ್ರ ರಿಲೇಟಿವ್ ಅಥವಾ ಅವ್ರು ಹೆಂಗೆ ಯಾರನ್ನ ರೋಲ್ ಮಾಡಲ್ ಅಂತ ತಗೊಂಡಿದ್ದಾರೋ ಅಂತ ರೋಲ್ ಮಾಡಲ್ ಆಗಿರತಕ್ಕಂಥ ಅವ್ರನ್ನ ನೋಡಿ, ಓಕೆ ಗಂಡ ಅಂದ್ರೆ ಹಿಂಗಿರ್ಬೇಕು, ನಾನು ನನ್ನ ಹೆಂಡತಿ ಹಿಂಗೆ ನೋಡ್ಕೊಬೇಕಂತ ಎಲ್ಲೋ ಒಂದ್ ಕಡೆ ಏನಾಗಿರ್ತ ಅವ್ರಿಗೆ ಪಿಕ್ಚರ್ ಹೇಳ್ಕೊಂಡ್ಬಿಟ್ಟಿರ್ತಾರೆ ಒಳಗಡೆಗೆ.